ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18. ನಾನು ನವಿತಾ ಅಜೇನ್. ವಾಟ್ಸ್ಆಪ್ನಲ್ಲಿ ವಿವಾದಾತ್ಮಕ ಸ್ಟೇಟಸ್ಗೆ ವಿರೋಧ ವ್ಯಕ್ತವಾಗಿದ್ದು ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿ ಭಾರೀ ಪ್ರತಿಭಟನೆ ನಡೆದಿದೆ. ಪ್ರತಿಭಟನೆ ಮಾಡುವುದರ ಮೂಲಕ ಕ್ರಮಕ್ಕೆ ಆಗ್ರಹಿಸಿ ಹಿಂದೂ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡುತ್ತಾ ಇದ್ದು, ಮೊಘಲ್ ಚಕ್ರವರ್ತಿ ಔರಂಗಜೇಬ್ ಹಾಗೆ ಟಿಪ್ಪು ಸುಲ್ತಾನ್ ಕುರಿತ ಸಾಮಾಜಿಕ ಜಾಲತಾಣದ ಪೋಸ್ಟ್ಗೆ ಸಂಬಂಧಪಟ್ಟಂತೆ ಕೊಲ್ಹಾಪುರ ಈಗ ಉದ್ವಿಗ್ನ ಸ್ಥಿತಿಯಲ್ಲಿ ಇದೆ. ಸ್ಟೇಟಸ್ ಹಾಕಿದವರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಲಾಗಿದೆ. ಪ್ರತಿಭಟನೆ ವೇಳೆ ಕಲ್ಲು ತೂರಾಟವು ನಡೆದಿದೆ. ಪೊಲೀಸರು ಲಾಠಿ ಚಾರ್ಜ್ ಅನ್ನು ಮಾಡಿದ್ದಾರೆ. ಹಲವು ಕಡೆ ಕರ್ಫ್ಯೂ ನಿಷೇಧಾಜ್ಞೆ ಜಾರಿಯಲ್ಲಿದೆ. ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೂನ್ 19ರ ಮಧ್ಯರಾತ್ರಿ 12 ಗಂಟೆವರೆಗೂ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ. ಅಲ್ಲಿನ ಮುಖ್ಯಮಂತ್ರಿ ಆಗಿರುವಂತಹ ಏಕನಾಥ್ ಶಿಂದೆ ಹಾಗೆಂದ್ರೆ ಡಿಸಿಎಂ ದೇವೇಂದ್ರ ಫಡ್ನವೀಸ್ ಅವರು ಆಲ್ರೆಡಿ ಪರಿಸ್ಥಿತಿಯ ಅವಲೋಕನವನ್ನ ಮಾಡ್ತಾ ಇದ್ದಾರೆ. ಇನ್ನು ಕೊಲ್ಹಾಪುರ ಉದ್ವಿಗ್ನ ಆಗೋದಕ್ಕೆ ಏನ್ ಕಾರಣ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಹಿಂದೂ ಸಂಘಟನೆಗಳು ಇವತ್ತು ಕೊಲ್ಹಾಪುರ ಬಂದ್ಗೆ ಕರೆಯನ್ನ ಕೊಟ್ಟಿದ್ವು. ವಿವಾದಾತ್ಮಕ ಸ್ಟೇಟಸ್ ಅನ್ನ ಹಾಕಲಾಗಿತ್ತು. ಆ ಸ್ಟೇಟಸ್ ಅನ್ನ ವಿರೋಧಿಸಿ ಬಂದ್ಗೆ ಕರೆ ನೀಡಲಾಗಿತ್ತು. ಔರಂಗಜೇಬ್ ಮತ್ತು ಟಿಪ್ಪು ಸುಲ್ತಾನ್ಗೆ ಸಂಬಂಧಪಟ್ಟಂತಹ ಸ್ಟೇಟಸ್ ಅನ್ನ ಹಾಕಿದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿ ಇವತ್ತು ಕೊಲ್ಹಾಪುರ ಬಂದ್ಗೆ ಕರೆಯನ್ನ ನೀಡಲಾಗಿತ್ತು. ಔರಂಗಜೇಬ್ ಭಾವಚಿತ್ರ ಪ್ರದರ್ಶನಕ್ಕೆ ವಿರೋಧವನ್ನ ವ್ಯಕ್ತಪಡಿಸಲಾಯಿತು. ಸ್ಟೇಟಸ್ ಹಾಕಿದವರ ವಿರುದ್ಧ ಕಠಿಣ ಕ್ರಮಕ್ಕೂ ಆಗ್ರಹವನ್ನ ಮಾಡಲಾಯಿತು. ಇನ್ನು ಇವತ್ತು ಇದು ಘಟನೆ ನಡೆದಿದೆ ಅಂತ ನೋಡಿದ್ರೆ, ನಿನ್ನೆಯಿಂದಲೂ ಕೂಡ ಕೊಲ್ಹಾಪುರದಲ್ಲಿ ಒಂದು ಉದ್ವಿಗ್ನವಾದ ಪರಿಸ್ಥಿತಿಯೇ ಇದೆ. ಉದ್ವಿಗ್ನ ವಾತಾವರಣವೇ ಇದೆ. ಎರಡೂ ಸಮುದಾಯಗಳ ನಡುವೆ ಘರ್ಷಣೆ ಉಂಟಾಗಿದ್ದು, ಇವತ್ತು ಶಿವಾಜಿ ಚೌಕ್ ಮಹಾಪಾಲಿಕೆ ಚೌಕ್ ಬಳಿ ಧರಣಿಯನ್ನ ಮಾಡಿದ್ದಾರೆ. ಇದಕ್ಕೂ ಮೊದಲು ಮುಸ್ಲಿಂ ವ್ಯಾಪಾರಿಯ ಮೇಲೆ ಹಿಂದೂಗಳು ಅಟ್ಯಾಕ್ ಅನ್ನ ಮಾಡಿದ್ದಾರೆ. ಪೊಲೀಸರ ಮಧ್ಯಪ್ರವೇಶ ಆಗಿದೆ, ಆದರೆ ಇಲ್ಲಿವರೆಗೂ ಯಾರನ್ನು ಕೂಡ ಅರೆಸ್ಟ್ ಮಾಡಿಲ್ಲ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವ ರಾಘವೇಂದ್ರ ಗುಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಒಂದೊಂದ್ಸಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂತಹ ಒಂದು ಪೋಸ್ಟ್ ಸ್ಟೇಟಸ್ ಸಮಾಜದಲ್ಲಿ ಏನೆಲ್ಲ ಬೆಳವಣಿಗೆಗೆ ಕಾರಣ ಆಗುತ್ತೆ ಅಂತ ಇಂತಹ ಅನೇಕ ಘಟನೆಗಳನ್ನು ನೋಡಿದಾಗ ಗೊತ್ತಾಗುತ್ತೆ. ಸೊ ಈಗ ಕೊಲ್ಹಾಪುರದಲ್ಲಿ ಯಾವ ರೀತಿಯ ವಾತಾವರಣ ಇದೆ? ನವಿತಾ, ಪ್ರಮುಖವಾಗಿ ಎರಡು ವಿಭಿನ್ನ ಘಟನೆಗಳ ಕಾರಣದಿಂದಾಗಿ ಇಂಥ ದೊಡ್ಡ ಮಟ್ಟದಲ್ಲಿ ಒಂದು ಕ್ಲಾಶಸ್ ಆಗ್ತಾ ಇರತಕ್ಕಂಥದ್ದು. ಕಲ್ಲು ತೂರಾಟ ಆಗಿದೆ, ಅಂಗಡಿಗಳ ಮೇಲೆ ದಾಳಿ ಆಗಿದೆ, ಜೊತೆಗೆ ವ್ಯಕ್ತಿಗಳ ಮೇಲೆ ಹಲ್ಲೆಯನ್ನು ನಡೆಸಲಾಗಿದೆ, ಲಾಠಿ ಚಾರ್ಜ್ಗಳನ್ನು ನಡೆಸಲಾಗ್ತಾ ಇದೆ. ಆ ಪ್ರಮುಖ ಎರಡು ಘಟನೆಗಳಂದ್ರೆ, ಒಂದನೇ ಘಟನೆಯಲ್ಲಿ ಒಂದು ಮೆರವಣಿಗೆ ನಡೀತಾ ಇರುತ್ತೆ. ಆ ಮೆರವಣಿಗೆಯಲ್ಲಿ ಕಿಡಿಗೇಡಿಗಳು ಇಬ್ಬರು ಔರಂಗಜೇಬನ ಪೋಸ್ಟರ್ ಅನ್ನ ಒಂದು ಪ್ರದರ್ಶನವನ್ನ ಮಾಡ್ತಾರೆ. ಅದು ಮಹಾರಾಷ್ಟ್ರ ಇರ್ಬೋದು. ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥವ್ರಿಗೆ, ಅದರಲ್ಲೂ ಯಾವುದೇ ಇದ್ರೂ ಕೂಡ ಔರಂಗಜೇಬನ ಒಂದು ಹಿಸ್ಟ್ರಿ ಗೊತ್ತಿರ್ತಕ್ಕಂಥವ್ರಿಗೆ, ಔರಂಗಜೇಬನಿಂದ ಹಿಂಸೆಗೆ ಒಳಗಾಗಿರ್ತಕ್ಕಂಥ ಈಗ ಛತ್ರಪತಿ ಶಿವಾಜಿ ಮಹಾರಾಜ್ ಇರ್ಬೋದು, ಅವರ ಪುತ್ರ ಸಂಭಾಜಿ ಮಹಾರಾಜ್ ಇರಬಹುದು, ಅವರ ಮೇಲೆ ನಡೆದಿರ್ತಕ್ಕಂಥ ದಾಳಿಗಳು ಸಹಜವಾಗಿ ಸಾಕಷ್ಟು ಜನರ ಆಕ್ರೋಶಕ್ಕೆ ಕಾರಣ ಆಗುತ್ತೆ. ಆ ಆಕ್ರೋಶ ಹಿಂಸಾತ್ಮಕ ರೂಪವನ್ನು ಪಡೆದಿರುಕೊಂಡಿರೋದು ಮಾತ್ರ ದುರ್ದೈವದ ಸಂಗತಿಯಾಗಿ ಕಾಣುತ್ತೆ. ಇನ್ನೊಂದು ವಿಷಯ ಏನಂದ್ರೆ, ಕೆಲವೊಬ್ಬರು ಸ್ಟೇಟಸ್ಗಳಲ್ಲಿ, ಅದ್ರ ವಾಟ್ಸ್ಆಪ್ ಸ್ಟೇಟಸ್ ಇರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಇರ್ಬೋದು, ಅದರಲ್ಲಿ ಔರಂಗಜೇಬನ ಬಗ್ಗೆ ಒಂದಿಷ್ಟು ಹೊಗಳಿಕೊಂಡು ಸ್ಟೇಟಸ್ಗಳನ್ನು ಹಾಕೊಂಡಿರ್ತಾರೆ, ಪೋಸ್ಟ್ಗಳನ್ನ ಹಾಕಿರ್ತಾರೆ. ಟಿಪ್ಪು ಸುಲ್ತಾನ್ ಬಗ್ಗೆ ಕೂಡ ಒಂದಿಷ್ಟು ಪೋಸ್ಟ್ಗಳನ್ನ ಹಾಕಲಾಗಿರುತ್ತೆ. ಅಲ್ಲಿ ಕೂಡ ಸಾಕಷ್ಟು ಆರ್ಗ್ಯುಮೆಂಟ್ಗಳಾಗುತ್ತೆ. ನೀನ್ ಈ ತರ ಯಾಕೆ ಹಾಕಿದೀಯ ಅಂತ ಕೆಲವೊಬ್ರು ಪ್ರಶ್ನೆ ಮಾಡಿದ್ರೆ, ಹಾಕೋದ್ರಲ್ಲಿ ಏನ್ ತಪ್ಪು ಅಂತ ಕೆಲವೊಂದಿಷ್ಟು ಪ್ರತ್ಯುತ್ತರಗಳು, ಜೊತೆಗೆ ಅದು ಯಾವ್ದಾವುದೋ ದಾರಿಗಳನ್ನ ಹಿಡಿದುಕೊಂಡು ಒಂದು ದೇವರ ವಿಷಯದಲ್ಲಿರ್ಬೋದು, ಅಧ್ಯಾತ್ಮದ ವಿಚಾರದಲ್ಲಿರ್ಬೋದು, ಹೀಗೆ ಸಾಕಷ್ಟು ಒಂದು ಅಂದ್ರೆ ಅನೌಪಚಾರಿಕವಾಗಿರ್ತಕ್ಕಂಥದ್ದು ಅಥವಾ ಅವಮಾನಕರ ರೀತಿಯಾಗಿರ್ತಕ್ಕಂಥ ಕಮೆಂಟ್ಗಳು ಕೂಡ ಕೇಳಿ ಬರುತ್ತೆ. ಯಾವಾಗ ಈ ರೀತಿಯಾಗಿರ್ತಕ್ಕಂಥ ಕ್ಲಾಶಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಆಗುತ್ತೋ, ಅದು ಈಗ ಗ್ರೌಂಡ್ ಅಲ್ಲೂ ಕಂಡು ಬರ್ತಾ ಇದೆ. ಆ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ವಾತಾವರಣ ಇವತ್ತು ಕೊಲ್ಹಾಪುರದಲ್ಲಿ ಕಂಡು ಬರ್ತಾ ಇರೋದು. ಬೆಳಗ್ಗಿನಿಂದನೂ ನೋಡ್ತಾ ಇದ್ವಿ, ನಿಷೇಧಾಜ್ಞೆ ಜಾರಿ ಮಾಡಿದ್ರು ಕೂಡ ಸಾವಿರಾರು ಜನ ಒಂದು ಹಿಂದೂ ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾವೆ. ಪ್ರತಿಭಟನೆ ವೇಳೆ ಕಲ್ಲು ತೂರಾಟಗಳು ಕೂಡ ನಡೆದಿದ್ದಾವೆ. ಇನ್ನು ಇಲ್ಲಿ ಪೊಲೀಸ್ ವ್ಯವಸ್ಥೆ ಬಗ್ಗೆ ಕೂಡ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಹೇಗೆ ಕಲ್ಲು ತೂರಾಟಕ್ಕೆ ಅವಕಾಶವನ್ನು ಮಾಡಿಕೊಡಲಾಯಿತು? ನಿಷೇಧಾಜ್ಞೆ ಇದ್ದು ಸಾವಿರಾರು ಜನ ಹೇಗೆ ಮೆರವಣಿಗೆಯಲ್ಲಿ ಬರೋದಕ್ಕೆ ಸಾಧ್ಯ ಆಯಿತು? ಯಾರನ್ನ ಈಗ ಬಂಧಿಸಲಾಗಿದೆ? ಆ ರೀತಿಯಾಗಿ ಪೋಸ್ಟರ್ ಹಾಕಿ ಈ ಒಂದು ಕಮ್ಯುನಲ್ ಕ್ಲಾಶಸ್ಗೆ ಕಾರಣ ಆಗಿರ್ತಕ್ಕಂಥವ್ರು ಯಾರು? ಅವರ ಮೇಲೆ ಏನು ಕ್ರಮಗಳಾಗ್ತಾ ಇದೆಯಾ, ಅಥವಾ ಅದನ್ನ ಒಂದು ಹಿಂಸಾತ್ಮಕ ರೂಪವನ್ನು ಪಡೆದುಕೊಂಡು ಕಾನೂನನ್ನ ಕೈಗೆ ತೆಗೆದುಕೊಂಡಂತವ್ರ ಮೇಲೆ ಏನು ಕ್ರಮ ಆಗ್ತಾ ಇದೆ? ಸದ್ಯಕ್ಕೆ ಇಷ್ಟೆಲ್ಲ ಪ್ರಶ್ನೆಗಳು ಇವತ್ತು ಮಹಾರಾಷ್ಟ್ರ ಸರ್ಕಾರದ ಮೇಲೆ ಮೂಡ್ತಾ ಇದ್ದಾವೆ. ನವಿತಾ, ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಗುಡಿ ಡೀಟೇಲ್ಸ್ಗೆ.